ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವಾಗ ನೋಡ್ತಿರೋ ಹಾಗೆ ನಾನಲ್ಲಿ ಕ್ವಿಕ್ಕಾಗಿ ಆಗುವಂಥ ಒಂದು ಪೇಡ ರೆಸಿಪಿ ಮಾಡಿ ತೋರಿಸಿದ್ದೀನಿ. ಇನ್ಸ್ಟಂಟ್ ಪೇಡ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು 10 ನಿಮಿಷದಲ್ಲೆಲ್ಲ ಇದನ್ನು ಮಾಡ್ಕೊಂಡು ಬಿಡ್ಬೋದು ಮನೆಯಲ್ಲಿ. ನಿಮ್ಮ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳಿಂದ ಈ ಥರ ಇನ್ಸ್ಟಂಟ್ ಪೇಡನ ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಂದರೆ ಆಲ್ಮೋಸ್ಟ್ ಒಂದು 40ರಿಂದ 50 ಗ್ರಾಮ್ನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ತುಪ್ಪ ಹಾಕ್ಕೊಳ್ತಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುತ್ತೆ. ಒಂದು 40 ಗ್ರಾಮ್ ಅಂದರೆ 40ರಿಂದ 50 ಗ್ರಾಮ್ ಅಂದರೆ. ಇದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕಾಗತ್ತೆ. ವಿಸ್ಕರ್ ಇದ್ದರೆ, ಒಂದು ಚಿಕ್ಕ ವಿಸ್ಕರ್ ಇದ್ದರೆ ಅದರಿಂದ ಕೂಡ ನೀವು ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕು ಸ್ಪೂನಿಂದ. ಅದಾದಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಸಕ್ಕರೆನ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೇಕು. ಅದನ್ನು ಕೂಡ ಈ ತುಪ್ಪದ ಜೊತೆ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಇದು ಮೆಲ್ಟ್ ಆಗುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಕೈ ಬಿಡ್ದಂಗೆ ಈ ಥರ ವಿಸ್ಕ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ನೋಡ್ತಿರ್ಬೋದು, ಈ ಥರ ಕೈ ಬಿಡ್ದಂಗೆ ಸ್ವಲ್ಪ ಜಾಸ್ತಿ ಹೊತ್ತು ಎಷ್ಟಾಗುತ್ತೋ ಅಷ್ಟು ನೀವು ವಿಸ್ಕರಿಂದ ವಿಸ್ಕ್ ಮಾಡ್ಕೊಳ್ಳಿ, ಅಥವಾ ಸ್ಪೂನಿಂದ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು. ಇದಕ್ಕೆ ಬೇಕಂದರೆ ನೀವು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಎಸೆನ್ಸ್ಗಳನ್ನ ಹಾಕ್ಕೊಳ್ಬೋದು. ನಿಮ್ಗೆ ಯಾವುದಾದ್ರೂ ಎಸೆನ್ಸ್ಗಳು ಇಷ್ಟ ಇದ್ದರೆ, ವೆನಿಲಾ ಎಸೆನ್ಸು ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು, 1 ಡ್ರಾಪಷ್ಟು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಬಾದಾಮ್ ಮತ್ತು ಗೋಡಂಬಿನ ಸಣ್ಣ ಪೀಸ್ಗಳನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲಿಗೆ ಕೇಸರಿನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಅದು ಕಲರ್ಗೋಸ್ಕರ, ಕಲರ್ ಚೆನ್ನಾಗಿ ಬರಲಿ ಅಂತ ಹಾಕೋದು. ನಿಮ್ಮ ಹತ್ರ ಫುಡ್ ಕಲರ್ ಇದ್ದರೆ, ಫುಡ್ ಗ್ರೇಡ್ ಕಲರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಯೆಲ್ಲೋ ಕಲರ್ ಇದ್ದರೆ. ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಹಾಲಲ್ಲಿ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಈ ಥರ ಕಲಿಸ್ಕೊಳ್ಬೇಕಾಗತ್ತೆ, ವಿಸ್ಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಸ್ವೀಟ್ನ ಮಾಡಲಿಕ್ಕೆ ಯಾವುದೇ ರೀತಿ ನೀವು ಪಾಕ ಮಾಡೋ ಅಗತ್ಯ ಇಲ್ಲ, ಹಾಗೆ ಒಲೆ ಹಚ್ಚೋ ಅಗತ್ಯನೇ ಇಲ್ಲ. ಸೊ ಇವಾಗ ನೋಡ್ತಿರ್ಬೋದು, ನಲ್ಲಿ ಒಂದು 250 ಗ್ರಾಮ್ನಷ್ಟು, ಆಲ್ಮೋಸ್ಟ್ ಒಂದು 1/4 kg ಕಡಲೆ ಪಪ್ಪು ತೊಗೊಂಡಿದ್ದೀನಿ. ಅಂದರೆ ಹುರ್ಗಡ್ಲೆನ ನೀವು ಚೆನ್ನಾಗಿ ಒಣಗಿಸ್ಬೇಕು. ಒಣಗಿರುವಂಥ ಹುರ್ಗಡ್ಲೆನ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ಮಿಕ್ಸರ್ ಜಾರ್ನಲ್ಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು. ಅಂದರೆ ಸ್ಟ್ರೈನ್ ಮಾಡ್ಕೊಳ್ಬೇಕು. ಅದರಲ್ಲಿ ಏನಾದರೂ ಕಸಗಳಿದ್ದರೆ ಚೆನ್ನಾಗಿ ಒಂದು ಸಾಣಿಗೆಯಿಂದ ಸಾಣಿಸಿದ್ರೆ ಫೈನ್ ಪೌಡ್ರ್ ಬರುತ್ತೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕೈಯಿಂದನೇ ಕಂಫರ್ಟೇಬಲ್ ಆಗುತ್ತೆ. ಕೈಯಿಂದ ಚೆನ್ನಾಗಿ ಇದನ್ನು ಒಂದು ಪೇಡ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಇದನ್ನು ಕೈಯಿಂದ ನಾದ್ಕೊಳ್ಬೇಕಾಗತ್ತೆ. ನೀವು ಸ್ವಲ್ಪ ಡ್ರೈ ಅನಿಸಿದ್ರೆ ತುಪ್ಪನ ಸೇರಿಸ್ಕೊಳ್ಬೋದು ಈ ಟೈಮ್ನಲ್ಲಿ. ಚೆನ್ನಾಗಿ ನಾವು ನಾದ್ಕೊಳ್ತಾ ಇದರಲ್ಲಿ ನಾವು ತುಪ್ಪ ಹಾಕಿರ್ತೀವಲ್ಲ, ಅದು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಪ್ಪ. ಆವಾಗ ನಿಮಗೆ ಪೇಡ ಹದಕ್ಕೆ ಇದು ಬರುತ್ತೆ. ಇದು ಡೋ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಆವಾಗ ತುಪ್ಪ ಬಿಡುತ್ತೆ. ಇದರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇನ್ಸ್ಟಂಟಾಗಿ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ, ಪೇಡ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು ನೀವು. ಸೊ ಇವಾಗ ಇದು ಪೇಡ ಮಾಡಲಿಕ್ಕೆ ಮಿಕ್ಸ್ಚರು ರೆಡಿ ಆಯಿತು ನೋಡಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸು ಆಮೇಲೆ ನೀವು ಗಾರ್ನಿಷಿಂಗ್ ಮಾತ್ರ ಹಾಕ್ಕೊಳ್ಬೋದು. ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೋ ಅಗತ್ಯ ಇಲ್ಲ. ಹಾಗೆ ನೀವು ಪ್ಲೇನ್ ಕೂಡ ನೀವು ಮಾಡ್ಕೊಳ್ಬೋದು. ಇದನ್ನು ನೋಡಿ, ಈ ಥರ ಉಂಡೆ ಥರ ಕಟ್ಟಿದ್ರೆ ನಿಮಗೆ ಅದರಲ್ಲಿರೋ ತುಪ್ಪ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಚೆನ್ನಾಗಿ ಪೇಡ ಟೆಕ್ಸ್ಚರ್ ಬರುತ್ತೆ. ಆವಾಗ ಪೇಡ ಯಾವುದೇ ಕ್ರ್ಯಾಕ್ಗಳಿಲ್ಲದೆ ಇರೋ ಥರ ನೋಡ್ತಿರ್ಬೋದು. ಈ ಥರ ರೆಡಿ ಆಗುತ್ತೆ ಪೇಡ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅವತ್ತೇ ಮಾಡ್ಕೊಂಡು ಅವತ್ತೇ ಖಾಲಿ ಮಾಡೋಕ್ಕೆ ಇದನ್ನು ನೀವು ಮಾಡ್ಕೊಳ್ಬೋದು. ಎಷ್ಟು ಬೇಕೋ ಅವತ್ತಿಗೆ ಅಷ್ಟು ಮಾತ್ರ ಮಾಡ್ಕೊಳ್ಬೋದು. ಸ್ಟೋರ್ ಕೂಡ ಮಾಡ್ಬೋದು. ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಕೊಳ್ಬೋದು.
ಸೊ ಈ ಥರ ಒಂದು ಕ್ರ್ಯಾಕ್ಗಳಿಲ್ಲ, ನೀವು ನೋಡ್ತಿರ್ಬೋದು ಚೆನ್ನಾಗಿ ಪೇಡ ಟೆಕ್ಸ್ಚರ್ ಬರುತ್ತೆ. ಆ ಥರ ಕೈಯಿಂದ ಉಂಡೆ ಥರ ಮಾಡ್ಕೊಂಡಾದಮೇಲೆ ನೀವು ಪೇಡಾನ ಈ ಥರ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ನೀವು ಆ ಶೇಪ್ನಲ್ಲಿ ನೀವು ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಿರ್ಬೋದು ಇದೇ ಥರ ನಾನು ಎಲ್ಲ ಪೇಡಗಳನ್ನು ರೆಡಿ ಮಾಡ್ಕೊಳ್ತೀನಿ ನೋಡಿ. ಇವಾಗ ಒಂದು ಕ್ರ್ಯಾಕ್ಗಳಿರೋ ಥರ ಇನ್ಸ್ಟೆಂಟ್ ಆಗಿರೋಂಥ ನಮಗೆ ಪೇಡ ರೆಡಿಯಾಗಿದೆ. ಸೊ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ, ಸರ್ವಿಂಗ್ ಪ್ಲೇಟ್ಗೆ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ದಿಢೀರಂತ ನಿಮಗೆ ಸ್ವೀಟ್ ತಿನ್ನೋ ಮನಸ್ಸಾದರೆ ಈ ಥರ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಮೇಲ್ಗಡೆ ಗಾರ್ನಿಷಿಂಗ್ಗೆ ಅಂತ ಈ ಗೋಡಂಬಿ ಚೂರುಗಳನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಇವಾಗ ಇನ್ಸ್ಟೆಂಟ್ ಆಗಿರುವಂಥ ಪೇಡ ರೆಡಿಯಾಗಿದೆ. ನೀವು ಕೂಡ ಇದನ್ನು ನೋಡಾದಮೇಲೆ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.